ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಕಳೆದ 2 ತಿಂಗಳಿಂದ ಕ್ರಿಕೆಟ್ ಪ್ರೇಮಿಗಳಿಗೆ ಭರಪೂರ ಮನರಂಜನೆಯನ್ನ ಒದಗಿಸಿದ ಇಂಡಿಯನ್ ಪ್ರೀಮಿಯರ್ ಲೀಗ್ ಈಗ ಅಂತಿಮ ಘಟ್ಟಕ್ಕೆ ಬಂದಿದೆ. ಇವತ್ತು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಫೈನಲ್ ಮ್ಯಾಚ್ ನಡೆಯುತ್ತೆ. ಪ್ರಸಕ್ತ ಸೀಸನ್ನ ಟ್ರೆಂಡ್ ನೋಡಿದ್ರೆ ಇದೊಂದು ಹೈ ಸ್ಕೋರಿಂಗ್ ಪಂದ್ಯ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕ್ವಾಲಿಫೈಯರ್ 1ರಲ್ಲಿ ಆರ್ಸಿಬಿ ವಿರುದ್ಧ ಸೋತು ನಿರಾಸೆ ಅನುಭವಿಸಿದ್ರೂ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನ ಮಣಿಸಿ ಫೈನಲ್ಗೆ ಬಂದಿರೋ ಶುಭ್ಮನ್ ಗಿಲ್ ಪಡೆಗೆ ಈ ಸಲ ತವರು ಮೈದಾನದಲ್ಲಿ ಆಡೋ ಲಾಭ ಸಿಗುತ್ತೆ. ಇದೇ ಮೈದಾನದಲ್ಲಿ ಆರ್ಸಿಬಿ ವಿರುದ್ಧ ನಡೆದ ಕಳೆದ ಪಂದ್ಯದಲ್ಲಿ ಗುಜರಾತ್ ತಂಡ 4 ವಿಕೆಟ್ಗಳ ಜಯ ಸಾಧಿಸಿತ್ತು. ಹೀಗಾಗಿ ಟೈಟಾನ್ಸ್ ಹೆಚ್ಚು ಆತ್ಮವಿಶ್ವಾಸದಲ್ಲಿದೆ. ಆದರೆ ಕಳೆದ 2 ಸೀಸನ್ಗಳಿಂದ ಪಂದ್ಯದಿಂದ ಪಂದ್ಯಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋ ಆರ್ಸಿಬಿ ಬ್ಯಾಕ್ ಟು ಬ್ಯಾಕ್ ಕಪ್ ಗೆಲ್ಲೋ ಆತ್ಮವಿಶ್ವಾಸದಲ್ಲಿದೆ. ಇಲ್ಲಿ ತನಕ ಒಟ್ಟು 9 ಸಲ ಈ 2 ತಂಡಗಳು ಇಲ್ಲಿ ಮುಖಾಮುಖಿಯಾಗಿರೋದು. 5 ಸಲ ಆರ್ಸಿಬಿ ಹಾಗೆ 4 ಸಲ ಗುಜರಾತ್ ಟೈಟನ್ಸ್ ಮೇಲುಗೈ ಸಾಧಿಸಿದೆ. ಇನ್ನು ತಂಡಗಳ ಬಲಾಬಲ ನೋಡಿದ್ರೆ ರಾಯಲ್ ಚಾಲೆಂಜರ್ಸ್ ತಂಡನೇ ಹೆಚ್ಚು ಸಮತೋಲಿತವಾಗಿ ಕಾಣಿಸ್ತಾ ಇದೆ. ಫಿಲ್ಸಾಟ್ ಬದಲಿಗೆ ಕಣಕ್ಕಿಳಿದಿರೋ ಜಾಕೆಬ್ ಬೆಥೆಲ್ ವಿಫಲರಾದಾಗ ಆರ್ಸಿಬಿಗೆ ಆರಂಭಿಕನ ಚಿಂತೆ ತುಂಬಾ ಕಾಡಿತ್ತು. ಇತ್ತೀಚಿನ 3 ಪಂದ್ಯಗಳಲ್ಲಿ ಆರಂಭಿಕನಾಗಿ ಆಡಿದ ವೆಂಕಟೇಶ್ ಅಯ್ಯರ್ ಯಾರು ಊಹಿಸದ ರೀತಿಯಲ್ಲಿ ಒಳ್ಳೆ ಆಟವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಇದರ ಮಧ್ಯೆ ಫಿಲ್ಸಾಲ್ಟ್ ಅವರು ಗುಣಮುಖರಾಗಿದ್ದಾರೆ ಅನ್ನೋ ಸುದ್ದಿ ಇದ್ರೂ ತಂಡದ ಮ್ಯಾನೇಜ್ಮೆಂಟ್ ಮಾತ್ರ ಅವರು ಆಡೋ ಸಾಧ್ಯತೆ ಬಗ್ಗೆ ಯಾವುದೇ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಅದೇನೇ ಇದ್ರೂ ತಂಡದ ಬ್ಯಾಟಿಂಗ್ ತುಂಬಾ ಸ್ಟ್ರಾಂಗ್ ಇದ್ದು ವಿರಾಟ್ ಕೊಹ್ಲಿ, ವೆಂಕಟೇಶ್ ಅಯ್ಯರ್, ದೇವದತ್ ಪಡಿಕ್ಕಲ್, ರಜತ್ ಪಟಿದಾರ್, ಟಿಮ್ ಡೇವಿಡ್, ಕೃನಾಲ್ ಪಾಂಡ್ಯ ಮೊದಲಾದವರು ಪಂದ್ಯವನ್ನ ಏಕಾಂಗಿಯಾಗಿ ಗೆಲ್ಲಿಸಿಕೊಡಬಲ್ಲ ಸಾಮರ್ಥ್ಯ ಇರೋರೆ. ಬೌಲಿಂಗ್ನಲ್ಲಿ ಭುವನೇಶ್ವರ್ ಕುಮಾರ್, ಜಾಶ್ ಹ್ಯಾಸಲ್ವುಡ್, ರಸಿಕ್ ಸಲಾಂ ತಮ್ಮ ಪಾಲಿನ ಕಾರ್ಯವನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಇನ್ನು ಮೋದಿ ಸ್ಟೇಡಿಯಂನಲ್ಲಿ ಸ್ಪಿನ್ನರ್ಗಳಿಗಿಂತ ವೇಗದ ಬೌಲರ್ಗಳೇ ಹೆಚ್ಚು ವಿಕೆಟ್ ಕೀಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಗಿಸೋ ರಬಾಡ 20 ವಿಕೆಟ್ ಪಡೆಯುವ ಮೂಲಕ ಮೈದಾನದಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿರೋ ಬೌಲರ್ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಇನ್ನು ಮೊಹಮ್ಮದ್ ಸಿರಾಜ್ 11 ವಿಕೆಟ್ಗಳೊಂದಿಗೆ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದ ಪಿಚ್ ಬ್ಯಾಟಿಂಗ್ಗೆ ಹೆಚ್ಚು ಹೆಲ್ಪ್ಫುಲ್ ಆಗಿದೆ. ಕೆಂಪು ಮಣ್ಣಿನ ಟ್ರ್ಯಾಕ್ಗಳು ಒಳ್ಳೆ ವೇಗ ಹಾಗೆ ಬೌನ್ಸ್ನಿಂದ ಕೂಡಿರೋದು ಬ್ಯಾಟರ್ಗಳಿಗೆ ತಮ್ಮ ಸ್ಟ್ರೋಕ್ಗಳನ್ನು ಮುಕ್ತವಾಗಿ ಆಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ಮೈದಾನ ದೊಡ್ಡದಾಗಿರೋದ್ರಿಂದ ಹೊಡೆದಿದ್ದೆಲ್ಲ ಬೌಂಡ್ರಿ ಸಿಕ್ಸರ್ಗಳಾಗೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಸರಿಯಾದ ಜಾಗದಲ್ಲಿ ಚೆಂಡೆಸೆದು ಬ್ಯಾಟರ್ ಲೆಕ್ಕಾಚಾರವನ್ನ ಚಾಣಾಕ್ಷತನದಿಂದ ಬುಡಮೇಲು ಮಾಡುವಲ್ಲಿ ಮಾತ್ರ ಸಕ್ಸಸ್ ಆಗಬಹುದು. ಪ್ರಸಕ್ತ ಸೀಸನ್ನಲ್ಲಿ ಇಲ್ಲಿನ ಸರಾಸರಿ ಮೊದಲ ಇನ್ನಿಂಗ್ಸ್ ಸ್ಕೋರ್ 193 ಆಗಿದ್ರೆ ಒಟ್ಟಾರೆ ಸರಾಸರಿ ಸ್ಕೋರ್ 208 ಆಗಿದೆ. ಇನ್ನು ಹವಾಮಾನ ವರದಿ ಪ್ರಕಾರ ಮೇ 31ಕ್ಕೆ ಅಹಮದಾಬಾದ್ನಲ್ಲಿ ಬಿಸಿಲು ಹಾಗೆ ಶುಭ್ರವಾದ ವಾತಾವರಣ ಇರುತ್ತೆ. ಮಳೆ ಬರೋ ಯಾವ ಸಾಧ್ಯತೆ ಕೂಡ ಇರೋದಿಲ್ಲ. ಹೀಗಾಗಿ ಫೈನಲ್ ಪಂದ್ಯ ಯಾವುದೇ ಅಡೆತಡೆ ಇಲ್ಲದೆ ನಡೆಯುತ್ತೆ. ಒಂದ್ ವೇಳೆ ಮಳೆ ಬಂದ್ರೂ ಕೂಡ ಮೀಸಲು ದಿನ ಇದ್ದೇ ಇದೆ. ಹೀಗಾಗಿ ಟೆನ್ಷನ್ ಮಾಡ್ಕೊಳ್ಬೇಕಾಗಿಲ್ಲ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.